ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಯಶ್ರೀ ಲೈಫ್ ವ್ಲಾಗ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಇವತ್ತಿನ ವಿಡಿಯೋನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಬಿಗ್ ಅಪ್ಡೇಟ್ ತಗೊಂಡು ಬಂದಿದ್ದೀನಿ. ಏನಂತ ಹೇಳಿದ್ರೆ 30ನೇ ಕಂತಿನ ಹಣ ಬರುತ್ತಾ ಬರಲ್ವಾ? ಹಾಗಾದ್ರೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂತ ವಿಷಯ ಏನು ಅಂತ ಗೊತ್ತಾ ನಿಮ್ಗೆ? ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ? ಬರೋದಾದ್ರೆ ಯಾರಿಗ್ ಬರುತ್ತೆ, ಯಾರಿಗ್ ಬರಲ್ಲ? ಹಾಗಾದ್ರೆ ಗೃಹಲಕ್ಷ್ಮಿ ಹಣ ನಿಂತೋಯ್ತಾ? ಹಾಗಾದ್ರೆ ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ 3 ವರ್ಷ ಕಂಪ್ಲೀಟ್ ಮಾಡಿದೆ. 3 ವರ್ಷದಿಂದನೂ ಕೂಡ ಹಣ ಕೊಡ್ತಾ ಬಂದಿದ್ದಾರೆ. ಸರ್ಕಾರದಲ್ಲಿ ಹಣ ಖಾಲಿ ಆಗೋಯ್ತಾ? ಹಾಗಾದ್ರೆ ಬರ್ತಾನೆ ಇಲ್ಲ ಹಣ. 3 ತಿಂಗಳಾಯ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಟೆನ್ಷನ್ ನ ಮಾಡ್ಕೊಂಡಿದ್ರು. ಸೊ ಇವಾಗ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ನನಗೆ ಗೊತ್ತಿರುವಂತ ಇನ್ಫಾರ್ಮೇಶನ್ ನಾನು ಕಂಪ್ಲೀಟ್ ಆಗಿ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ, ಆಯ್ತಾ? ನಾನು ಮೊನ್ನೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ, ಗೃಹಲಕ್ಷ್ಮಿ ಹಣ ಇನ್ನು 1 ವಾರದೊಳಗಾಗಿ ನಿಮ್ ಖಾತೆಗೆ ಬಂದ ತಲುಪುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಒಂದು ಕನ್ಫರ್ಮೇಶನ್ ಮೇಲೆ ನಾವು ವಿಡಿಯೋನ ಮಾಡಿ ಹಾಕಿದ್ವಿ, ಆಯ್ತಾ? ಅದಾದ್ಮೇಲೆ ಏನೆಲ್ಲ ನಡೆದಿದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರೋಂತ ವಿಷಯ. ಯಾಕೆಂದ್ರೆ ನ್ಯೂಸ್ ಚಾನಲ್ ಅಲ್ಲಿ, ನ್ಯೂಸ್ ಪೇಪರ್ ಗಳಲ್ಲಿ ನೀವು ಓದೇ ಇರ್ತೀರಾ, ನೋಡೇ ಇರ್ತೀರಾ. ಏನಂತ ಹೇಳಿದ್ರೆ ಮಹಿಳೆಯರೇ ಹೈಕೋರ್ಟ್ ಮೆಟ್ಟಿಲನ್ನ ಏರಿರ್ತಕ್ಕಂಥದ್ದು. ಏನಂದ್ರೆ ಅರ್ಜಿಯನ್ನ ಹಾಕಿದ್ದಾರೆ. 3 ತಿಂಗಳಿಂದನೂ ಕೂಡ ನಮ್ಗೆ ಹಣ ಬಂದಿಲ್ಲ. 2025ರಲ್ಲಿ ಬಾಕಿ ಇರೋ ಕಂತುಗಳನ್ನು ಕೂಡ ಕೊಟ್ಟಿಲ್ಲ. ಹಾಗೆ ಇವಾಗ 3 ತಿಂಗಳಿಂದನೂ ಕೂಡ ಹಣ ಬಂದಿಲ್ಲ. ನೀವೇ ಸರ್ಕಾರಕ್ಕೆ ನೋಟಿಸ್ ಅನ್ನ ಕೊಡಿ, ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೊಡಿ, ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಾದ್ರೂ ನೋಟಿಸ್ ಅನ್ನ ಕೊಡಿ, ನಮ್ಗೆ ಹಣ ಬರ್ಬೇಕು ಅಷ್ಟೇ ಅಂತ ಹೇಳಿ. ಸಾವಿರಾರು ಕುಟುಂಬಗಳು, ಲಕ್ಷಾಂತರ ಕುಟುಂಬಗಳು ಇದನ್ನ ನಂಬ್ಕೊಂಡು ಬದುಕ್ತಾ ಇರೋ ಅಂಥವ್ರು ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ 2,000 ಹಣದಲ್ಲಿ ತಮ್ಮ ಮಕ್ಕಳ ಫೀಸ್ ಅನ್ನ ಕಟ್ತಾ ಇರೋಂಥವ್ರು ಇದ್ದಾರೆ, ಹಾಗೇನೆ ಮನೆಯನ್ನ ನಡೆಸ್ತಾ ಇರೋಂಥವ್ರು ಇದ್ದಾರೆ. ಎಲ್ಲರ ಪರಿಸ್ಥಿತಿನೂ ಕೂಡ ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ಕೋರ್ಟ್ ಮೆಟ್ಟಿಲನ್ನ ಏರಿದ ತಕ್ಷಣನೇ ಹೈಕೋರ್ಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿರೋ ಅಂಥದ್ದು. ಇನ್ನು ನೋಟಿಸ್ ಬಂದ ತಕ್ಷಣನೇ ಕರ್ನಾಟಕ ಸರ್ಕಾರ ಎಚ್ಚೆತ್ಕೊಂಡು ಗೃಹಲಕ್ಷ್ಮಿ ಹಣವನ್ನ ಎಲ್ಲಾ ಮಹಿಳೆಯರ ಖಾತೆಗೆ ಹಣವನ್ನ ಹಾಕೋದಕ್ಕೆ ಶುರು ಮಾಡಿದ್ದಾರೆ. 23ನೇ ತಾರೀಕಿಂದನೇ ಶುರು ಮಾಡಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ ನೀವು 23ನೇ ತಾರೀಕಿಂದನೇ ಶುರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ನಮ್ ಖಾತೆಗೆ ಬಂದಿಲ್ಲ, ನಮಗ್ ಬಂದಿಲ್ಲ ದುಡ್ಡು ಅಂತ ಕೇಳೋದಾದ್ರೆ ಹಂತವಾಗಿ ಹಣವನ್ನ ಬಿಡುಗಡೆಯನ್ನ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಹಣವನ್ನ ಬಿಡುಗಡೆಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮೊದಲನೇ ಹಂತದಲ್ಲಿ ತುಮಕೂರು ಜಿಲ್ಲೆಗೆ ಹೆಚ್ಚಿನ ಹಣವನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ಹೆಚ್ಚಿನ ಜನಗಳಿಗೂ ಕೂಡ ರೀಚ್ ಆಗಿದೆ ಅಂತಾನೆ ಹೇಳ್ಬೋದು ಕಂಪೇರ್ ಮಾಡಿದ್ರೆ. ಯಾಕೆ ಅಂತ ಹೇಳಿದ್ರೆ ಬೇರೆ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಕ್ ಆಗಲ್ಲ, ಹೇಳ್ತಾ ಇಲ್ಲ. ಬೇರೆ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿದೆ. ಆದ್ರೆ ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ತುಮಕೂರು ಜಿಲ್ಲೆಗೆ 80% ಆಗಿದೆ, ಉಳಿದ ಜಿಲ್ಲೆಗೆ 20% ಆಗಿರ್ತಕ್ಕಂಥದ್ದು. ಹಾಗಾಗಿ ಯಾರು ಹೆದರ್ಕೊಳ್ಬೇಕಾಗಿಲ್ಲ. ನಿಮ್ಗೆ ಇನ್ನ 1 ವಾರದ ಒಳಗಾಗಿ, ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಈ ತಿಂಗಳಿಂದ ಮುಂದಿನ ತಿಂಗಳು ಹಣ ಬರೋ ತನಕನೂ ಹಂತವಾಗಿ ಹಣವನ್ನ ಜಮೆ ಮಾಡ್ತಾ ಇದ್ರು. ಆದ್ರೆ ಇವಾಗ ಆ ರೀತಿ ಆಗಲ್ಲ. ಈ ಸಲ ತುಂಬಾನೇ ಬೇಗ, ಅಂದ್ರೆ 1 ವಾರದ ಒಳಗಾಗಿ ಎಲ್ಲಾರ ಖಾತೆಗೂ ಕೂಡ 30ನೇ ಕಂತಿನ ಹಣ ಬಂದು ಸೇರುತ್ತೆ. ಸೊ 29ನೇ ಕಂತಿನ ಹಣ ಹಾಗಾದ್ರೆ ಯಾವಾಗ ಬರುತ್ತೆ? 29ನೇ ಕಂತಿನ ಬಿಟ್ಬಿಟ್ಟು 30ನೇ ಕಂತಿನ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಅಂತ ಕೇಳೋದಾದ್ರೆ, ಸರ್ಕಾರ ಹೇಳಿರೋ ಪ್ರಕಾರ 30ನೇ ಕಂತಿನ ಹಣವನ್ನ ಜಮೆಯನ್ನ ಮಾಡ್ತಾ ಇದ್ದಾರೆ ಎಲ್ಲಾರ ಖಾತೆಗೂ ಕೂಡ. 29ನೇ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಬಂದಿಲ್ಲ. ಹಾಗಾಗಿ 29ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ಸ್ ಬಂದ ತಕ್ಷಣನೇ ನಾನು ವಿಡಿಯೋನ ಮಾಡಿ ಹಾಕ್ತೀನಿ, ಆಯ್ತಾ? ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ನನ್ಗೇನೆಲ್ಲ ಇನ್ಫಾರ್ಮೇಶನ್ ಗೊತ್ತಿತ್ತು ನಾನು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಉಪಯೋಗ ಆಗೋರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬಾನೇ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಬಿಗ್ ಅಪ್ಡೇಟ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.